ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಹೆಸರು ಕಾಳು ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಇದು ನಾನು ರಾತ್ರಿ ನೆನೆ ಹಾಕಿದ್ದೆ, ಈಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಟೊಮೊಟೊ 2, ಈರುಳ್ಳಿ ಸ್ವಲ್ಪ 1 ಸ್ಪೂನು ಸಾಂಬಾರು ಪುಡಿ, ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದರೊಳಗೆ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಇದೊಂದಕ್ಕೆ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಇದು. ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ಈ ಥರ ನೋಡಿ, ಈ ಥರ ಹಾಕಿ ನೆನೆಹಾಕ್ಬಿಟ್ಟು ಈ ಥರ ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಕುಕ್ಕರ್ಗೆ 2 ವಿಷಲ್ ಬೇಯಿಸಿದ್ರೆ ಆಗುತ್ತೆ. ಇದು ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ಪೂನ್ ಚಿಟಿಕೆಯಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ರೆ 1 ಸ್ಪೂನಷ್ಟು ಗರಂ ಮಸಾಲ. ಇದು ತುಂಬ ಟೇಸ್ಟ್ ಬರುತ್ತೆ. ಚೆನ್ನಾಗಿಲ್ಲ ಒಂದರಲ್ಲೇ ಹಾಕಿಬಿಟ್ಟು ಬೇಯಿಸಬೇಕು ಫ್ರೆಂಡ್ಸ್. ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ. ಇದು ಬೇಯಕ್ಕಿಡೋಣ ಬನ್ನಿ, 2 ವಿಷಲ್ ಕೂಗ್ಸೋಣ. ನೋಡಿ, ನಾನು ಟೀಗೆ ಇಟ್ಟಿನಿ. ಈ ಕಡೆ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಹೆಸರು ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಬೆಳಗ್ಗೆ ತಿಂಡಿಗೆ ಪಾಸ್ತಾ ಮಾಡಿದ್ದೆ, ಮಕ್ಳಿಗೆ ಪಾಸ್ತಾ ಮಾಡಿಕೊಟ್ಟಿದ್ದೆ ಸ್ಕೂಲ್ಗೆ ಹೋಗೋಕ್ಕೆ. ಈ ಥರ ಬೆಳಗ್ಗೆ ಮಾಡಿದ್ದೆ, ಇನ್ನು ಸ್ವಲ್ಪ ಎಷ್ಟು ಮಿಕ್ಕಿದೆ. ಈಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ. ಅದು ಹೆಸರು ಕಾಳು ಸಾಂಬಾರು ಮಧ್ಯಾಹ್ನ ಊಟಕ್ಕೆ ನಾವು ಮಾಡ್ತಾಯಿರೋದು. ತುಂಬ ಟೇಸ್ಟ್ ಬರುತ್ತೆ. ಅದು ವಿಷಲ್ ಕೂಗ್ಸೋಣ 2. ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಥರ ಲೋಟ 2 ಲೋಟದಲ್ಲಿ 2 ಲೋಟ ಹಾಕಿದ್ದೀನಿ. 1 ಲೋಟದಲ್ಲಿ ಇಷ್ಟೊಂದು ನೀವು ಅಳತೆ ಮಾಡಿ ಹಾಕ್ಯಾಡ್ರಿ. ನಾನಲ್ಲೇ ಒಂದು ಸಲ ಇದ್ದು ಮುದ್ದೆ ಮಾಡೋ ರೆಸಿಪಿ ಹಾಕಿದ್ದೀನಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದು ಸಾಂಬಾರು ಜೊತೆ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೀರು ಇಕ್ಕಿರೆ ಅದು ಹುಕ್ಕಕ್ಕೆ ಬಂತೆ. ಹುಕ್ಕಕ್ಕೆ ಬಂದಾಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಈ ಥರ ಹಾಕ್ಬಿಟ್ಟು ಈ ಥರ ಕೈ ಆಡ್ಕೋಬೇಕು. ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ತೆಳು ಇರಲಿ, ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ರಿ. ಇದೊಂದಿಬ್ಬರಿಗೆ ಒಂದು ಇದರಲ್ಲಿ 1 2 3 ಮುದ್ದೆ ಆಗುತ್ತೆ. ನಾನು ಮಧ್ಯಾಹ್ನಕ್ಕೆ ಅಂತ ಮಾಡ್ತಾಯಿದ್ದೀನಿ ಮುದ್ದೆ. ನೋಡಿ, ಆಮೇಲೆ ಇದು ಹೆಸ್ರು ಕಾಳು ಬೇಯಿಸ್ಬೇಕಾರೆ ಗಟ್ಟಿ ಇದ್ರತೆ ಜಾಸ್ತಿ ಬೇಗ ಬೇಯಿಲ್ಲ ಅಂದರೆ ನೀವೇನು ಮಾಡಿ, ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬಿಡಿ. ಅಡುಗೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಇದು ಬೇಗ ಬೇಯುತ್ತೆ. ನೋಡಿ, ಇದನ್ನು ವಿಷಲ್ ಆಗಿಲ್ಲ, ವಿಷಲ್ ಆಗಿಸ್ತಿದ್ದೀನಿ ನಾನು. ನೋಡಿ, ಈ ಕಡೆ ಈಗ ಮುದ್ದೆ ಕುದೀತಾ ಇದೆ ಮುದ್ದೆ. ಇದೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿದ್ರೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದು ಮುದ್ದೆ ಚೆನ್ನಾಗಿ ಬೆಂದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನೋಡಿ, ಇದು ಸಾಂಬಾರ್ದು ಬೇಯಿಸ್ತಾ ಇದೀವಲ್ಲ, ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಹೆಸರು ಕಾಳು ಮೆಣಸಿನ್ಕಾಯಿ ಇದೆಲ್ಲ ಹದೊಳಿಕೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಇದು. ನೋಡಿ, ನಾನು 3 ವಿಷಲ್ ಹಾಕಿಸ್ತೀನಿ. ಈ ಕಡೆ ಮುದ್ದೆ ಬೇಯ್ತಾ ಇದೆ, ಈ ಕಡೆ 3 ವಿಷಲ್ ಆಯಿತು ಅಂದರೆ ಒಗ್ಗರಣೆಗೆ ಹಾಕಿದರೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್. ಹೆಸರು ಕಾಳು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಇದು ಮುದ್ದೆ ಜೊತೆ, ಚಪಾತಿ, ರೈಸ್ ಜೊತೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಒಳ್ಳೆಯದು. ತಂಪು ಹೆಸರು ಕಾಳು ತುಂಬ ಕೋಲ್ಡ್ ಇರುತ್ತೆ ಮೈಗೆ, ತುಂಬ ಒಳ್ಳೆಯದು. ಒಳ್ಳೆ ರೆಸಿಪಿ ಇದು ಹೇಳ್ಬೇಕಂದ್ರೆ. ಹೆಸರು ಕಾಳು ಕೋಲ್ಡ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಇದು ವಿಷಲ್ಲು ಆಗಿ 3 ಹಾಕಿದ್ವಲ್ಲ, ಆರಿದೆ. ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಏನು ಅಂತ. ನಿಮಗೆ ಬೇಕು ಅಂದರೆ ಇನ್ನೂ 4-5 ವಿಷಲ್ ಹಾಕಿ. ಇದು ಬೆಂದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೆಸರು. ನೋಡಿ, ಈ ಥರ ಬೆಂದಿದೆ. ಈಗ ನಾವು ಈ ಥರ ಇದು ಮಿಕ್ಸ್ ಮಾಡೋಕ್ಕೆ ಆ ಥರ ಇಲ್ಲ ಅಂದರೆ ಈ ಥರ ಚಂಬಲ್ಲಿ ಒಂದು ಅರ್ಧ ನೀರು ಹಾಕ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ನೀರು ಹಾಕ್ಬಿಟ್ಟು ಒಂದು ಅರ್ಧ ಚಂಬು ಈ ಥರ ಬಟ್ಟು ಇದರಲ್ಲಿ ಈ ಥರ ಮಸ್ತ್ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಹೆಸರು ಕಾಳು ಜಾಸ್ತಿ ಹೆಸರು ಕಾಳು ಇರೋಲ್ಲ, ಜಾಸ್ತಿ ಬೆಂದು ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೋಡಿ ತೋರಿಸ್ತೀನಿ ನಾನು ಸ್ವಲ್ಪಾಗಿ. ನೋಡಿ, ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಇದನ್ನೆಲ್ಲ ನಾನು ಇದು ಮಾಡಿರ್ತೀನಿ. ಈ ಕಡೆ ಪಾತ್ರೆ ಒಗ್ಗರಣೆ ಹಾಕೋಣ ಬನ್ನಿ. ಸಾಂಬಾರು
ಚಿಕ್ಕದು ಬಾಣಲಿ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಈ ಪಾತ್ರೆಯಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಕಡೆ ಮುದ್ದೆ ಬೇಯ್ತಾ ಇದೆ. ನಿಮಗೆ ಮನೆಗೆ ಚಿಕ್ಕ ಬಾಣಲಿ ಇತ್ತು ಅಂದರೆ ಅದರಲ್ಲಿ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಗಟ್ಟಿಗಾಗಿದೆ. ಇದು ಚಪಾತಿ ಜೊತೆಗೆ, ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒಗ್ಗರಣೆಗೆ, ಮತ್ತು ಸಾಸಿವೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೆಸಿಪಿ. ಹೆಲ್ತ್ಗೂ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರಿಗೆ, ಬೇಕು ಮಣಗಿರೋದು ಇದ್ದರೆ ಮಣಗಿರೋದು ಹಾಕ್ಬೋದು. ಅದಕ್ಕೆ ಹುಣಸೆ ಹುಳಿ ಬೇಕು ಅಂದರೆ ಹುಳಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ, ಈ ಥರ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಮೇನ್ ಈರುಳ್ಳಿಗಿಂತ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತದೆ. ಯಾವುದೇ ಸಾಂಬಾರು ಹಾಕಲಿ ನೀವು ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಕಮೆಂಟಲ್ಲಿ ಹಾಕಿ ನನಗೆ ಮಾಡಿ. ಯಾವುದೇ ಸಾಂಬಾರಾಗಲಿ ಪಲ್ಯ ಆಗಲಿ ಬೆಳ್ಳುಳ್ಳಿ ಬಳಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ನಾನು ಒಂದು ಬೆಳ್ಳುಳ್ಳಿ ಸುಡ್ಬಿಟ್ಟು ಈ ಥರ ಜಜ್ಜಿಬಿಟ್ಟು ಹಾಕಿದ್ದೀನಿ. ಎರಡು ಒಣಮೆಣ್ಸಿನ್ಕಾಯಿ. ನೀವು ಒಣಮೆಣ್ಸಿನ್ಕಾಯಿ ಇತ್ತು ಮೆಣ್ಸಿನ್ಕಾಯಿ ಹಾಕಿ. ನೋಡಿ ಬೆಳ್ಳುಳ್ಳಿ ಸ್ಮೆಲ್ ಘಮ ಅಂತ ಇದೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿರೋದಕ್ಕೆ. ಸಖತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡೋದು. ಯಾವ ಸಾಂಬಾರಿಗಾಗಲಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಇದು ಹಾಕ್ತಿದೆ. 2 ನೀರುಳ್ಳಿ ಈ ಥರ ಉದ್ದುದ್ದು ಸಣ್ಣಗೆ ಚಿಕ್ಕವು ಹೆಚ್ಕೊಂಡಿದ್ದೀನಿ ನಾನು. 2 ನೀರುಳ್ಳಿ ಹಾಕಿವೆ. ನಾವು ಸಾಂಬಾರು ಬೇಯಿಸಿದ್ದೀವ ಅದಕ್ಕೂ ನೀರುಳ್ಳಿ ಹಾಕಿವಿ, ಈಗ ಒಗ್ಗರಣೆಗೂ ನೀರುಳ್ಳಿ ಹಾಕ್ತಿದ್ವಿ. ಹೇಳ್ಬೇಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ಮೇಲೆ ನೀರುಳ್ಳಿ ಅವಶ್ಯಕತೆ ಇರೋಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಇದೊಂದು ಮಿಕ್ಸ್ ಮಾಡಿದ ಈ ಥರ ಇದೊಂದು 2 ನಿಮಿಷ ನೀರುಳ್ಳಿ ಸ್ವಲ್ಪ ಇದಾಗಲಿ ಮೆತ್ತಗಾಗಲಿ, ಆವಾಗ ಸಾಂಬಾರಿಗೆ ಕುದಿ ಹಾಕಿಸ್ಬಿಟ್ರೆ ಆಯಿತು ಫ್ರೆಂಡ್ಸ್. ಇದಾಗಲಿ. ನೋಡಿ ಈಗ ನಾವು ಬೇಯಿಸಿ ಇಟ್ಟಿವಲ್ಲ, ಇದಕ್ಕೆ ನಾನು ಉಪ್ಪು ಹಾಕಿಲ್ಲ. ಅದಕ್ಕೆ ಉಪ್ಪು ಹಾಕ್ತೀನಿ. ನಾನು ಹಳೆ ಉಪ್ಪು ಹಾಕ್ತೀನಿ 1 ಸ್ಪೂನಷ್ಟು. ನೀವು ಬೇಕಂದ್ರೆ ಪುಡಿ ಉಪ್ಪು ಹಾಕ್ತೀನಿ. 1 ಸ್ಪೂನಷ್ಟು ಹಳೆ ಉಪ್ಪು ಹಾಕಿ ಇಕ್ಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ ನಾನು. ಇದು ಒಗ್ಗರಣೆಗೆ ಹಾಕಿದ್ವಲ್ಲ, ಇದನ್ನು ನಾವೀಗ ಈಗ ಒಗ್ಗರಣೆಗೆ ಹಾಕೋಣ ಇದಕ್ಕೆ. ನೋಡಿ ಈ ಥರ ಕುದೀತಾ ಇದೆ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಪೂರಿ ಚಪಾತಿ ಈ ಥರ ಇರ್ತೈತೆ. ನನಗೆ ಮುದ್ದೆಗೆ ಆಗಿರೋದ್ರಿಂದ ಇಷ್ಟು ಹಾಕಿ. ನೀರು ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಈಗ ಒಗ್ಗರಣೆಗೆ ಹಾಕಿದ್ವಲ್ಲ ಅದಕ್ಕೆ ಈ ಥರ ಸಾಂಬಾರು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡ್ಬಿಟ್ಟು ಹಾಕಿದರೆ ರೆಡಿ ಆಯಿತು ಫ್ರೆಂಡ್ಸ್ ಹೆಸರು ಕಾಳು ಸಾಂಬಾರು. ನೋಡಿ ಕುದೀತಾ ಇದೆ ಇದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.